ಆಡು ಆಡು ಆಟ ಆಡು. ಈಗ ಆಡು ಆಡು ಆಟ ಆಡು ಅನ್ನೋದಕ್ಕಿಂತಲೂ ನಾವು ಆಟ ಆಡಿಸ್ತೀವಿ, ನೀವು ಆಟ ಆಡಿ ನೋಡೋಣ ಅನ್ನೋ ರೀತಿಯಲ್ಲಿ ಈಗ BJPಯಲ್ಲೇನೋ ಆದಂಗೆ ಕಾಣಿಸ್ತಾ ಇದೆ. ಪಾಪ ಆಡೋರು ಆಡ್ತಾನೇ ಇದ್ದಾರೆ, ಆಟ ನೋಡ್ತಾ ಇರೋರು ನೋಡ್ತಾನೇ ಇದ್ದಾರೆ. ಬಟ್ ಗೇಮಲ್ಲಿ ಏನು ಮಾಡಬೇಕು ಅನ್ನೋದೀಗ ಪ್ರಶ್ನೆಯಾಗಿ ಉಳಿದಿದೆ. ಕಾರಣ ಒಂದು ಘಟ್ಟಕ್ಕಾದರೂ ಬಂದು ಕೂತ್ಕೊಳ್ಬೇಕಲ್ಲ ಮ್ಯಾಚು. ಈಗಲ್ಲ ಹಂಗಾಗಿಲ್ಲ. ನಾನು ಆಟ ನೀನು ಆಟ, ನೀನು ಕ್ಯಾಪ್ಟನ್ ನಾನು ಕ್ಯಾಪ್ಟನ್. ಈ ಪರಿಸ್ಥಿತಿಗೆ BJP ಯಾಕೆ ಬಂದಿದೆ? ಏನು ಮಾಡದೇ ಇರುವಂಥ ಅಸಹಾಯಕ ಪರಿಸ್ಥಿತಿಗೆ BJPಯ ಹೈಕಮಾಂಡು ಬಂದಿದೆಯಾ? ರಾಜ್ಯ ನಾಯಕರು ಬಂದಿದ್ದಾರಾ? ಆ ಶಾಸಕರು ಬಂದಿದ್ದಾರಾ? ಯಾರ ಆ ಶಾಸಕರು? ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ಸೊ ಹಾಗಿದ್ದಾಗ ಆಗಿರುವಂಥ ಬೆಳವಣಿಗೆ ಏನು, ಯಾವ ಮಟ್ಟಕ್ಕೆ ಹೋಗಿದೆ BJPಯಲ್ಲಿ? ಸೊ ಬೇರೆ ಯಾರು ಮುಜುಗರ ಒಡಿಸ್ಬೇಕಾಗಿಲ್ಲ BJPಯವರಿಗೆ. BJPಯ ನಾಯಕರೇ ಅವರನ್ನು ಮುಜುಗರಕ್ಕೆ ಒಳಪಡಿಸ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಗುನ್ನಾ ಗೇಮಿಂಗ್. BJP ಶಾಸಕರೇ ಒಂದು ರೀತಿಯಾಗಿ ಬಿಸಿ ತುಪ್ಪ, ನುಂಗಂಗೂ ಇಲ್ಲ ಉಗುಳಂಗೂ ಇಲ್ಲ. ಸದನದಲ್ಲಿ ಕಾಂಗ್ರೆಸ್ ಪರ ತುಂಬ ಸಾಫ್ಟ್. BJPಯವರು ಧರಣಿ ಮಾಡಿದ್ರೆ ಮಾರುದ್ದ ದೂರು. ಎದುರಾಳಿ ಕಾಂಗ್ರೆಸ್ ಸಭೆಗೆ ಹಾಜರಾಗ್ತಾರೆ. ಸ್ವಪಕ್ಷದವರು BJPಯವರು ಪ್ರತಿಭಟನೆಯನ್ನ ಮಾಡಿದ್ರೆ, ಧರಣಿಯನ್ನ ಮಾಡಿದ್ರೆ ಅದರಿಂದ ದೂರ ಅಂದರೆ ದೂರದಲ್ಲಿ ಇರ್ತಾರೆ. ಇದು ಯಾವ ಸ್ಟ್ಯಾಂಡು? ಅರ್ಥ ಆಗದೆ ಇರುವಂಥ ಪರಿಸ್ಥಿತಿ. ಬಟ್ ಸಿಂಪಲ್ ಆಗಿದೆ ಗೇಮ್ ಪ್ಲ್ಯಾನು. ಯಾವ ರೀತಿಯಾಗಿ ಗೇಮ್ ಪ್ಲ್ಯಾನ್ ಇದೆ ಅನ್ನೋದನ್ನು ಕೂಡ ಚರ್ಚೆಗೂ ತರ್ತೀವಿ, ನಿಮ್ಮ ಮುಂದೆ ಇಡ್ತೀವಿ, ಅದನ್ನು ಚರ್ಚೆಗೆ ಒಳಪಡಿಸ್ತೀವಿ. ನಾಯಕರುಗಳಿರ್ತಾರೆ ನನ್ನ ಜೊತೆಗೆ ಮಾತನಾಡೋಕ್ಕೆ. ಸೊ ಇಬ್ಬರ ಶಾಸಕರ ನಡೆ BJPಗೆ ತಲೆನೋವು. ಇಬ್ಬರು ಶಾಸಕರಲ್ಲ, ಇನ್ನೂ ಆ್ಯಕ್ಚುಲಿ ಇದ್ದಾರೆ. ಈಗ ಸದ್ಯಕ್ಕೆ ಇವರಿಬ್ಬರು ಆಟ ಆಡ್ತಾ ಇರುವಂಥ ಆಟಗಳು ಮಾತ್ರ ಭಾಳ ಮಜವಾಗಿದೆ. ಅದಕ್ಕೆ ಉತ್ತರ ಕೊಡುವ ಹಂತದಲ್ಲಿ ಈಗ BJP ಇದ್ದಂಗೆ ಕಾಣಿಸ್ತಾ ಇಲ್ಲ ರಾಜ್ಯದಲ್ಲಿ. ಅಥವಾ ಕಾದು ನೋಡ್ತಾ ಇದ್ದಾರೋ? ಇರೋದು BJPಯಲ್ಲಿ, ಸಪೋರ್ಟ್ ಮಾತ್ರ ಕಾಂಗ್ರೆಸ್ಗೆ. ಹೆಸರಿಗೆ BJP ಶಾಸಕರು ಕೈ ಪಡೆಯ ಕಡೆ ಮೃದು ಧೋರಣೆಯನ್ನು ಇಟ್ಕೊಂಡಿದ್ದಾರೆ. ಇಬ್ಬರು ಶಾಸಕರಿಂದ BJPಗೆ ನಿತ್ಯ ಮುಜುಗರ ಮುಜುಗರ ಮುಜುಗರ. ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ಟಕ್ಕರ್ ಕೊಡ್ತಾ ಇದ್ದಾರೆ. ಇವರಿಬ್ಬರಿಗೂ ಕೂಡ ಕೌಂಟರ್ ಕೊಡುವ ಸ್ಥಿತಿಯಲ್ಲಿ BJP ಇಲ್ವಾ? ಮೇಲ್ನೋಟಕ್ಕಿಬ್ಬರೇ ಕಾಣಿಸ್ತಾ ಇದ್ದಾರೆ. ಇನ್ನೂ ಬಹಳ ಜನ ಒಳಗೊಳಗೇನೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿಕೊಂಡು ಎರಡೂ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಟ್ಕೊಂಡಿರೋರು ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಅದು. ಲೋಕಸಭೆಯಲ್ಲಿ ಹೇಗೆ ರಿಸಲ್ಟ್ ಬರುತ್ತೆ ಅನ್ನೋದ್ರ ಮೇಲೆ ಎರಡು ಕಾಲು ಒಂದು ಕಡೆಗೆ ಶಿಫ್ಟ್ ಮಾಡಿಬಿಡೋಣ. ಈಗ ಸದ್ಯಕ್ಕೆ ಸೇಫ್ ಪೊಸಿಷನಲ್ಲಿ ಆ ಕಡೆ ಒಂದು ಕಾಲಿರಲಿ ಈ ಕಡೆ ಒಂದು ಕಾಲಿರಲಿ ಅಂತ ಹೇಳಿ ಬೆಕ್ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತೇ ಆಗಲ್ಲ ಅನ್ನೋ ರೀತಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ BJP ಇಂತಹ ಅಸಹಾಯಕ ಸ್ಥಿತಿಗೆ ಯಾಕೆ ಬಂತು? ಪ್ರಪಂಚದ ಅತಿ ದೊಡ್ಡ ಪಕ್ಷ ಅಂತ ಕರೆಸಿಕೊಳ್ಳುವಂಥ BJP, ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುವಂಥ BJP ಇಬ್ಬರು ಶಾಸಕರನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ವಾ? ಕೈ ನಾಯಕರ ಜೊತೆಗೆ ಪದೇ ಪದೇ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಇಬ್ಬರು ಶಾಸಕರು. CM DCM ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿ ಸಮರ್ಥನೆಯನ್ನ ಕೂಡ ಮಾಡಿಕೊಂಡ್ರು. ಸರ್ಕಾರದ ಕಾರ್ಯಕ್ರಮಗಳ ಸಮರ್ಥನೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಇಷ್ಟು ಸಾಲದು ಅಂತ ವಿಧಾನಮಂಡಲ ಅಧಿವೇಶನದಲ್ಲೂ ಒಂದು ರೀತಿಯಾದಂಥ ಕಿರಿಕು ಮುಜುಗರ. ಸದನದೊಳಗೆ ಸಭಾತ್ಯಾಗ ಮಾಡುವಾಗಲೂ ಕೂಡ ಅಸಹಕಾರವನ್ನು ತೋರಿಸಿದರು. CLP ಸಭೆ ನಡುವಿನ ಕೈ ಭೋಜನ ಕೂಟದಲ್ಲೂ ಕೂಡ ಹಾಜರಾಗ್ತಾರೆ. ಅದಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದು. ಬಟ್ ಸಭೆಗೆ ಅಟೆಂಡ್ ಆಗೋಕ್ಕಾಗೋದಿಲ್ಲ. ಕಾರಣ ಇನ್ನೊಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೋಗ್ಬಿಟ್ಟು ಇನ್ನೊಂದು ಪಕ್ಷದಲ್ಲಿರುವಂಥ ಶಾಸಕರು ಮೀಟಿಂಗ್ ಮಾಡೋಕ್ಕಾಗೋದಿಲ್ಲ. ಬಟ್ ಭೋಜನ ಕೂಟದಲ್ಲಿ ಭಾಗಿಯಾದರು. ಅದಕ್ಕೆ ಕೊಟ್ಟಿರುವಂಥ ಕಾರಣಗಳು ಬಹಳ ಮಜವಾಗಿದೆ. ನಾನೇನೋ ಬೇರೆ ಅನ್ಕೊಂಡ್ಬಿಟ್ಟಿದ್ದೆ. ಪಾಪ ಬೆಳಗಾವಿಗೆ ಹೋಗಿದ್ದಾರೆ, ಊಟ ಬೇರೆ ಕಡೆಗೇನು ಹಿಡಿಸ್ತಾ ಇಲ್ಲ, ಅಲ್ಲಿ ಊಟ ಚೆನ್ನಾಗಿರಬೇಕು, ಅದಕ್ಕೆ ಊಟಕ್ಕೆ ಹೋದ್ರೇನೋ ಅಂತ ಅಂದ್ಕೊಂಡೆ. ಬಟ್ ಕಾರಣಗಳನ್ನು ಕೊಟ್ಟಿದ್ದು ಮಾತ್ರ ಭಾಳ ಮಜಾ ಆಗಿತ್ತು. ಸೊ ಚರ್ಚೆಗೆ ಒಳಪಡಿಸೋಣ ಅದನ್ನು. ಸೊ ಭೋಜನ ಕೂಟದಲ್ಲೂ ಕೂಡ ಹಾಜರಾಗಿದ್ದು BJPಯ ಶಾಸಕರು. ಸೊ ಹಾಗಿದ್ದಾಗ ಏನು ಮಾತನಾಡಿದ್ದಾರೆ ನೋಡ್ಬಿಡೋಣ. ಉಪಮುಖ್ಯಮಂತ್ರಿಗಳು ನನಗೆ ಆಹ್ವಾನವನ್ನು ಮಾಡಿದರು. ಶಾಸಕಾಂಗ ಸಭೆಗಲ್ಲ, ಊಟಕ್ಕೆ ಹೋಗಿದ್ರು. ಇಲ್ಲೇ ಊಟ ಮಾಡಿದ್ದೆ, ವಿಜಯ ಕೂಗದಲ್ಲಿ ಇಲ್ಲೇ ಊಟ ಮುಗಿಸಿದ್ದೆ 10 ಗಂಟೆಗೆ. ಅಲ್ಲಿ ಹೋಗಿ ಅವರಿಗೆ ವಿಶ್ ಮಾಡಿ ವಾಪಸ್ಸು ಬಂದೆ. ಅವ್ರು ಯಾಕೆ ಶಾಸಕಾಂಗ ಸಭೆ? ಅವ್ರು ನಮ್ಮ ಪಕ್ಷದ ಶಾಸಕರು ಅಲ್ಲ, ಶಾಸಕಾಂಗ ಸಭೆಗೂ ಬಂದಿರಲಿಲ್ಲ. ಅವರು ಊಟಕ್ಕೆ ಮಾತ್ರ ಬಂದಿದ್ರು. ಉಪಮುಖ್ಯಮಂತ್ರಿಗಳು ನನಗೆ ಆಹ್ವಾನವನ್ನು ಮಾಡಿದರು. ಶಾಸಕಾಂಗ ಸಭೆಗಲ್ಲ, ಊಟಕ್ಕೆ ಹೋಗಿದ್ರು. ಇಲ್ಲೇ ಊಟ ಮಾಡಿದ್ದೆ, ವಿಜಯ ಕೂಗದಲ್ಲಿ ಇಲ್ಲೇ ಊಟ ಮುಗಿಸಿದ್ದೆ 10 ಗಂಟೆಗೆ. ಅಲ್ಲಿ ಹೋಗಿ ಅವರಿಗೆ ವಿಶ್ ಮಾಡಿ ವಾಪಸ್ಸು ಬಂದೆ. ಅವ್ರು ಯಾಕೆ ಶಾಸಕಾಂಗ ಸಭೆ? ಅವ್ರು ನಮ್ಮ ಪಕ್ಷದ ಶಾಸಕರು ಅಲ್ಲ, ಶಾಸಕಾಂಗ ಸಭೆಗೂ ಬಂದಿರಲಿಲ್ಲ. ಅವರು ಊಟಕ್ಕೆ ಮಾತ್ರ ಬಂದಿದ್ರು. ಒಂದು ಹಾಡಿದೆ, ಸಣ್ಣ ಮಕ್ಕಳೇ ಕೇಳಿಸ್ತಾರೆ. ಊಟ ಮಾಡೋ ಗುಂಡ ಅಂದರೆ ಓಡಿ ಓಡಿ ಬಂದೆ ಅಮ್ಮ ಅಂತ ಹೇಳಿ. ಹಂಗೆ ಆಗೋಗಿದೆ ಈಗ ಕಥೆ ಶಾಸಕರದ್ದು. ಶಾಸಕಾಂಗ ಸಭೆಗಲ್ವಂತೆ, ಊಟಕ್ಕೆ ಮಾತ್ರ ಹೋಗಿದ್ರಂತೆ. ಚೆನ್ನಾಗಿದೆ ಊಟ.
ಊಟದ ಆಟಕ್ಕೆ ಯಾರು ಕ್ಯಾಪ್ಟನ್ ಅನ್ನೋದು ಮಾತ್ರ ಇನ್ನೂ ಗೊತ್ತಾಗ್ತಿಲ್ಲ. ಓಕೆ, ಇನ್ನೊಂದೆಡೆಗೆ ಕಡೆ ದಿನ ಸದನದಲ್ಲೂ ಕೂಡ ಅಶೋಕ್ ಅವರು ಅಸಹಾಯಕರಾಗಿಬಿಟ್ಟಿದ್ರು. ಹೇಗೆ ನೆತ್ತಿಗೇರ್ಬಿಟ್ಟಿತ್ತು ಅನ್ಸುತ್ತೆ. ಇಲ್ಲಿವರೆಗೂ ತಾಳ್ಮೆಯಿಂದ ಇದ್ರು ಅವರು. ಸದನದೊಳಗೆ ಬಿಜೆಪಿ ಧರಣಿಯ ವೇಳೆ ಎಸ್ ಟಿ ಸೋಮಶೇಖರ್ ಅವರು ಬರಲಿಲ್ಲ. ಅವಾಗ ಕಿಡಿಕಾರ್ತಾರೆ. ಹೆಂಗೆ ಹೋಗೋದಾದ್ರೆ ಹೋಗು ಅಂತ ಸೋಮಶೇಖರ್ ಅವ್ರ ವಿರುದ್ಧ ಅಶೋಕ್ ಅವರು ಕಿಡಿಕಾರ್ತಾರೆ. ಆ ಬಳಿಕ ಎದ್ದು ಸದನದ ಬಾವಿಗಿಳಿದು ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಹೋಗ್ತಾರೆ. ಅಲ್ಲಿವರೆಗೂ ಹೋಗಲ್ಲ. ಜಸ್ಟ್ ಇಮ್ಯಾಜಿನ್. ಒಂದು ಕಡೆಗೆ ಯತ್ನಾಳ್ ಅವರ ಮಾತುಗಳು, ಇನ್ನೊಂದು ಕಡೆಗೆ ಎಚ್ ವಿಶ್ವನಾಥ್ ಅವರ ಹೇಳಿಕೆಗಳು, ಮಗದೊಂದು ಕಡೆಗೆ ಎಸ್ ಟಿ ಸೋಮಶೇಖರ್ ಅವರದ್ದು, ಶಿವರಾಮ್ ಹೆಬ್ಬಾರ್ ಅವರ ನಡೆ, ಅಯ್ಯಯ್ಯಯ್ಯಯ್ಯಯ್ಯೋ, ಆ ಕಡೆಗೆ ಸೋಮಣ್ಣ ಅವರ ವಿಚಾರಗಳು, ಅಯ್ಯಯ್ಯಯ್ಯಯ್ಯೋ, ಏನು ಬಾಣಗಳು, ಒಂದಾದ್ಮೇಲೆ ಬಾಣಗಳು. ಇನ್ಯಾರಾದರೂ ಬ್ರಹ್ಮಾಸ್ತ್ರ ಒಬ್ಬರು ಬಿಡೋರು ಬಾಕಿ ಇದ್ದಾರೇನೋ ಅಂತ ಅನಿಸುತ್ತೆ. ಎಲ್ಲ ಅಸ್ತ್ರಗಳ ಪ್ರಯೋಗಗಳಂತೂ ಆಗೋಗಿದೆ ಈಗ. ಓಕೆ, ಇದಿಷ್ಟು. ಆದರೆ ಇದು ಹೇಗಿದೆ ಅಂತಂದರೆ ಸೀರಿಯಸ್ ಮ್ಯಾಟರ್. ತಾಕತ್ತಿದ್ರೆ ಕ್ರಮ ಕೈಗೊಳ್ಳಿ. ವರಿಷ್ಠರಿಗೆ ಈ ಶಾಸಕರು ಸವಾಲು ಹಾಕಿದ್ದಾರೆ. ಯಾಕೆ? ವೆರಿ ಇಂಟ್ರೆಸ್ಟಿಂಗ್. ಪಕ್ಷ ಬಿಟ್ಟರೆ ಬೈ ಎಲೆಕ್ಷನ್ ಎದುರಿಸೋ ಹಾಗಿಲ್ಲ. ಅದೇ ಪಕ್ಷದಿಂದ ಉಚ್ಚಾಟನೆಗೊಂಡ್ರೆ ಬೈ ಎಲೆಕ್ಷನ್ ಎದುರಿಸೋ ಹಾಗಿಲ್ಲ. ದಟ್ಸ್ ದ ಸೀಕ್ರೆಟ್. ಇದು ಕಾರಣ ಇರೋದು. ಪಕ್ಷ ಅವರಾಗಿ ಅವ್ರು ಬಿಟ್ಟು ಹೋದ್ರೆ ಬೈ ಎಲೆಕ್ಷನ್ ಅನ್ನ ಎದುರಿಸಬೇಕಾಗತ್ತೆ. ಉಚ್ಚಾಟನೆಯನ್ನ ಮಾಡಿದ್ರೆ ಎಲೆಕ್ಷನ್ ಅನ್ನ ಎದುರಿಸೋ ಹಾಗಿಲ್ಲ. ಸೊ ದ್ಯಾಟ್ ಈಸ್ ದ ಸೀಕ್ರೆಟ್. ಯಾಕೆ ಶಿವರಾಮ್ ಹೆಬ್ಬಾರ್ ಅವರು, ಎಸ್ ಟಿ ಸೋಮಶೇಖರ್ ಅವರು ಈ ರೀತಿಯಾದಂಥ ಆಟವನ್ನ ಆಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಬೈ ಎಲೆಕ್ಷನ್ ಹೋಗೋ ಆತಂಕ. ಬೈ ಎಲೆಕ್ಷನ್ ಹೋಗಬಾರ್ದು, ನಾನು ಈ ಪಕ್ಷದಲ್ಲೂ ಇರಬಾರ್ದು. ದಟ್ಸ್ ದ ಗೇಮ್ ಪ್ಲಾನ್. ಅದಕ್ಕೋಸ್ಕರನೇ ಉಚ್ಚಾಟನೆ ಮಾಡೋದಾದ್ರೆ ಮಾಡಲಿ, ನಾವು ಇದೇ ರೀತಿ ಆಟ ಆಡ್ತೀವಿ ಅಂತ ಬಿಜೆಪಿ ಏನು ಉತ್ತರ ಕೊಡುತ್ತೆ. ಚರ್ಚೆ